ಮಿತ್ರರೇ ನಮಸ್ಕಾರ. ಮಿತ್ರರೇ, ಟ್ಯಾರಿಫ್ ಮಹಾರಾಜ ಟ್ರಂಪ್ ಅವರಿಗೆ ಈಗ ಒಂದು ದೊಡ್ಡ ಅಗ್ನಿ ಪರೀಕ್ಷೆ ಎದುರಾಗಿದೆ. ಭಾರತಕ್ಕೆ ಒಂದು ಹೊಸ ದಾರಿ ಓಪನ್ ಆಗುವಂತಹ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ. ಭಾರತ ಬಹಳ ಗಟ್ಟಿ ನಿರ್ಧಾರವನ್ನು ತೆಗೆದುಕೊಂಡಿತ್ತು. ಟ್ರಂಪ್ ಅವರು ಟ್ಯಾರಿಫ್ ಘೋಷಣೆ ಮಾಡ್ತಿದ್ದ ಹಾಗೆ ಇಡೀ ವಿಶ್ವದಲ್ಲಿ ಬಹಳಷ್ಟು ಒತ್ತಡ ಕ್ರಿಯೇಟ್ ಆಯಿತು. ಅನೇಕ ದೇಶಗಳು ಟ್ರಂಪ್ಗೆ ಶರಣಾಗ್ಬಿಟ್ವು. ಯಾಕೆಂದ್ರೆ ಅವ್ರಿಗೆ ದಾರಿ ಇರಲಿಲ್ಲ. ಟ್ರಂಪ್ ಈ ರೀತಿಯಾಗಿ ಟ್ಯಾರಿಫ್ ಹಾಕೋದಕ್ಕೆ ಶುರು ಮಾಡಿದ್ರೆ ನಮ್ಮ ಗತಿ ಏನು, ನಮ್ಮ ವ್ಯಾಪಾರ ತಲೆ ಕೆಳಗಾಗತ್ತೆ ಅಂತ ಟ್ರಂಪ್ ಹೇಳಿದಂತಹ ಟ್ರೇಡ್ ಡೀಲ್ಗೆ ಅನೇಕ ದೇಶಗಳು ಒಪ್ಕೊಂಡ್ವು. ಆದರೆ ಭಾರತ ಅಷ್ಟೆಲ್ಲ ಒತ್ತಡದ ನಡುವೆಯೂ ಕೂಡ ತಲೆ ಬಗ್ಗಿಸಲಿಲ್ಲ. ಏನಾಗುತ್ತಾ ನೋಡೇ ಬಿಡೋಣ, ಟ್ರಂಪ್ ಟ್ಯಾರಿಫ್ ಹಾಕಿದ್ರೇನಂತೆ, ಸ್ವಲ್ಪ ದಿನ ಕಾಯೋಣ, ಒತ್ತಡಕ್ಕೆಲ್ಲ ಒಳಗಾಗಿ ನಾವು ಟ್ರೇಡ್ ಡೀಲ್ ಮಾಡ್ಕೊಳ್ಳೋದಿಲ್ಲ ಅನ್ನುವಂಥ ನಿರ್ಧಾರಕ್ಕೆ ಬಂದಿತ್ತು. ಈಗ ಭಾರತದ ಆ ನಿರ್ಧಾರಕ್ಕೆ ಒಂದು ದೊಡ್ಡ ಬಹುಮಾನ ಸಿಗುವಂತಹ ಲಕ್ಷಣ ಕಾಣ್ತಾ ಇದೆ. ಟ್ರಂಪ್ ಅವರ ಟೋನ್ ಕೂಡ ನಿಧಾನವಾಗಿ ಬದಲಾಗ್ತಾ ಇದೆ. ಕಾರಣ ಏನು ಕೇಳಿದ್ರೆ, ಟ್ರಂಪ್ ಅವರ ಟ್ಯಾರಿಫ್ ಒಂದು ಅಗ್ನಿ ಪರೀಕ್ಷೆಯನ್ನು ಎದುರಿಸ್ತಾ ಇದೆ. ಆ ಅಗ್ನಿ ಪರೀಕ್ಷೆ ಎಲ್ಲಿ ಕೇಳಿದ್ರೆ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ. ಮಿತ್ರರೇ, ಇದು ಬಹಳ ಇಂಟ್ರೆಸ್ಟಿಂಗ್ ವಿಚಾರವೂ ಕೂಡ ಹೌದು. ಅಮೆರಿಕದಲ್ಲಿ ಬಹಳ ದೊಡ್ಡ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ. ಸುಪ್ರೀಂ ಕೋರ್ಟ್ನಲ್ಲಿ ಏನಾಗಬಹುದು, ಟ್ರಂಪ್ ಅವರ ಟ್ಯಾರಿಫ್ ಯಾವ ರೀತಿಯಾಗಿ ಸುಪ್ರೀಂ ಕೋರ್ಟ್ನಲ್ಲಿ ಚರ್ಚೆ ಆಗಿದೆ, ಸುಪ್ರೀಂ ಕೋರ್ಟ್ನ ಅಭಿಪ್ರಾಯ ಏನಾಗಿದೆ, ಎಲ್ಲವುದನ್ನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಮಿತ್ರರೇ, ಟ್ರಂಪ್ ಅವರು 2ನೇ ಬಾರಿಗೆ ಅಧಿಕಾರಕ್ಕೆ ಬರ್ತಿದ್ದ ಹಾಗೆ ಇಡೀ ವಿಶ್ವಕ್ಕೆ ಒಂಥರ ಸಿಂಹ ಸ್ವಪ್ನವಾಗಿ ಕಾಡ್ಬಿಟ್ರು. ಯಾರೂ ಕೂಡ ಟ್ರಂಪ್ರಿಂದ ಖುಷಿಯಾಗಿಲ್ಲ, ಯಾವ ದೇಶವೂ ಕೂಡ ಖುಷಿಯಾಗಿಲ್ಲ. ಹಾಗೆ ಹೇಳಿದಾಗ ನಿಮಗೊಂದು ಪ್ರಶ್ನೆ ಬರಬಹುದು, ಪಾಕಿಸ್ತಾನ ಇಲ್ವಾ ಅಂತ. ಇರಬಹುದು. ಪಾಕಿಸ್ತಾನಕ್ಕೆ ಟ್ರಂಪ್ರಿಂದ ಅನಿರೀಕ್ಷಿತವಾದಂತಹ ಲಾಭ ಆಗಿದೆ. ಟ್ರಂಪ್ರನ್ನ ಮನಸಾರೆ ಕೊಂಡಾಡ್ತಾ ಇರುವಂತಹ ದೇಶ ಅಂತಂದ್ರೆ ಅದು ಪಾಕಿಸ್ತಾನ ಮಾತ್ರ. ಬಿಡಿ, ಪಾಕಿಸ್ತಾನವನ್ನು ಗ್ಲೋಬಲ್ ಲೆವೆಲ್ನಲ್ಲಿ ಕನ್ಸಿಡರ್ ಮಾಡೋದಕ್ಕೆ ಸಾಧ್ಯವಾ? ಆದರೆ ದೊಡ್ಡ ಯಾವ ದೇಶಕ್ಕೂ ಕೂಡ ಟ್ರಂಪ್ರಿಂದ ಖುಷಿ ಇಲ್ಲ. ಅದು ಅಮೆರಿಕದ ಅತ್ಯಂತ ಮಿತ್ರ ದೇಶಗಳೇ ಆಗಿರಲಿ, ಮೆಕ್ಸಿಕೋ ಇರಬಹುದು, ಕೆನಡಾ ಇರಬಹುದು, ಅಥವಾ ಯುರೋಪಿಯನ್ ಯೂನಿಯನ್ ಇರಬಹುದು, ಯಾರಿಗೂ ಕೂಡ ಖುಷಿ ಇಲ್ಲ. ಸದ್ಯ ಕೆನಡಾ ಮತ್ತು ಅಮೆರಿಕದ ಸಂಬಂಧ ಎಷ್ಟು ಹಾಳಾಗಿದೆ ಅಂತಂದ್ರೆ ನಾನು ಸಪರೇಟ್ ಆಗಿ ಅದನ್ನೇ ಬೇಕಾದರೂ ಒಂದು ವಿಡಿಯೋ ಮಾಡಬಹುದು. ಅಷ್ಟರ ಮಟ್ಟಿಗೆ ಕೆನಡಾ ಮತ್ತು ಅಮೆರಿಕದ ಸಂಬಂಧ ಹಾಳಾಗ್ತಾ ಇದೆ. ಕೆನಡಾದ ಪ್ರಧಾನಿ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ನಾವು ಅಮೆರಿಕಾಗೆ ಆಲ್ಟರ್ನೇಟಿವ್ ಅನ್ನು ಹುಡುಕೊಳ್ಳಬೇಕು, ಅಮೆರಿಕದ ಮೇಲೆ ನಾವು ವಿಪರೀತವಾಗಿ ಡಿಪೆಂಡ್ ಆಗಿರಬಾರದು ಅಂತ. ಅಂದ್ರೆ ಅಮೆರಿಕದ ನೆರಳಿನಲ್ಲೇ ಇದ್ದಂತಹ ದೇಶಗಳು ಕೂಡ ಈಗ ಆ ರೀತಿಯಾಗಿ ಯೋಚನೆ ಮಾಡುವಂತಾಗಿದೆ. ಇದಕ್ಕೆಲ್ಲ ಕಾರಣ ಏನು ಕೇಳಿದ್ರೆ ಟ್ರಂಪ್ ಅವರ ಟ್ಯಾರಿಫ್ ಎಲ್ಲಾ ವ್ಯಾಪಾರವನ್ನ ಅಸ್ತವ್ಯಸ್ತ ಮಾಡಿಬಿಟ್ಟಿದ್ದಾರೆ. ಮಿತ್ರ ದೇಶ ಅಂತಲೂ ಕನ್ಸಿಡರ್ ಮಾಡ್ತಾ ಇಲ್ಲ, ಶತ್ರು ದೇಶ ಅಂತಲೂ ಕನ್ಸಿಡರ್ ಮಾಡ್ತಾ ಇಲ್ಲ. ಟ್ರಂಪ್ ಅವರಿಗೆ ಎಷ್ಟು ಮನಸ್ಸಿಗೆ ಬರುತ್ತೋ ಅಷ್ಟು ಟ್ಯಾರಿಫ್ ಅನ್ನು ವಿಧಿಸ್ತಾ ಇದ್ದಾರೆ. ಮಿತ್ರರೇ, ಟ್ಯಾರಿಫ್ ವಿಚಾರದಲ್ಲಿ ಟ್ರಂಪ್ 100ಕ್ಕೆ 100 ಸರ್ವಾಧಿಕಾರಿಯಂತೆಯೇ ವರ್ತಿಸ್ತಾ ಇದ್ದಾರೆ. ಅಂದ್ರೆ ಲಂಗು ಲಗಾಮಿಲ್ಲ, ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂಥ ಪರಿಸ್ಥಿತಿ ಅಮೆರಿಕದಲ್ಲಿ ನಿರ್ಮಾಣ ಆಗಿದೆ. ನೀವೇ ನೋಡ್ತಾ ಇದ್ರಲ್ವಾ, ಭಾರತಕ್ಕೆ ಮೊದಲು 25% ಟ್ಯಾರಿಫ್ ಹಾಕಿದ್ರು. ಅನಂತರ ರಷ್ಯಾದಿಂದ ಭಾರತ ಆಯಿಲ್ ಖರೀದಿ ಮಾಡ್ತಾ ಇದೆ ಅಂತ ಅಡಿಷನಲ್ ಆಗಿ 25% ಟ್ಯಾರಿಫ್ ಹಾಕಿದ್ರು. ಬ್ರೆಜಿಲ್ ಮೇಲೆ 50% ಟ್ಯಾರಿಫ್ ಹಾಕಿದ್ದಾರೆ. ಚೈನಾ ಮೇಲೆ 100-150% ಎಲ್ಲ ಹೇಳ್ತಾ ಇದ್ರು. ಈಗ ಅದನ್ನ 47%ಗೆ ಇಳಿಸಿದ್ದಾರೆ. ಟ್ರಂಪ್ ಅವರಿಗೆ ಏನು ತೋಚುತ್ತೋ ಅದನ್ನೇ ಮಾಡ್ತಾ ಇದ್ದಾರೆ. ಅಮೆರಿಕಾಗೆ ಯಾವ ರೀತಿಯಲ್ಲೂ ಪ್ರಾಮುಖ್ಯತೆ ಇಲ್ಲದಂತಹ ಪಾಕಿಸ್ತಾನಕ್ಕೆ 19% ಟ್ಯಾರಿಫ್, ಭಾರತಕ್ಕೆ 50% ಟ್ಯಾರಿಫ್. ಅಂದ್ರೆ ಟ್ರಂಪ್ ಆಡಳಿತದಲ್ಲಿ ಎಲ್ಲವೂ ನಡೆಯುತ್ತೆ, ಎಲ್ಲ ಕೂಡ ಕಾಮನ್ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆದರೆ ಅಮೆರಿಕದ ಜನ ಇದನ್ನು ಸಹಿಸಿಕೊಳ್ತಾ ಇಲ್ಲ. ಇದನ್ನು ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಟ್ರಂಪ್ ಅವರಿಗೆ ನಿಜವಾಗ್ಲೂ ಈ ಅಧಿಕಾರ ಇದೆಯಾ? ಈ ರೀತಿಯಾಗಿ ಟ್ಯಾರಿಫ್ ಹಾಕ್ತಾ ಇರೋದ್ರಿಂದ ಅಮೆರಿಕದ ವಿದೇಶಾಂಗ ನೀತಿಯನ್ನು ಬಲಿ ಕೊಡಲಾಗ್ತಾ ಇದೆ, ಅಮೆರಿಕದ ಲಾಂಗ್ ಟರ್ಮ್ ಇಂಟ್ರೆಸ್ಟ್ ಅನ್ನು ಬಲಿ ಕೊಡಲಾಗ್ತಾ ಇದೆ. ಅದೂ ಅಲ್ಲದೆ ಅಮೆರಿಕದಲ್ಲಿ ವಿಪರೀತವಾಗಿ ಬೆಲೆ ಏರಿಕೆ ಆಗಿದೆ. ಇಂತಹ ಟ್ಯಾರಿಫ್ ಹಾಕೋದಕ್ಕೆ ನಿಜವಾಗ್ಲೂ ಟ್ರಂಪ್ ಅವರಿಗೆ ಅಧಿಕಾರ ಇದೆಯಾ? ಹೀಗಂತ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿತ್ತು. ಇದರ ಟ್ರಯಲ್ ಕೂಡ ಈಗಾಗಲೇ ಆರಂಭಗೊಂಡಿದೆ. ಅಮೆರಿಕದ ಕೋರ್ಟ್ ಅಬ್ಸರ್ವೇಷನ್ ಇದೆಯಲ್ಲ, ಇದನ್ನು ನೋಡಿದಂತಹ ಸಂದರ್ಭದಲ್ಲಿ ಟ್ರಂಪ್ ಅವರಿಗೆ ಕೋರ್ಟ್ನಲ್ಲಿ ಹಿನ್ನಡೆಯಾಗುವಂತಹ ಸುಳಿವು ಸಿಗ್ತಾ ಇದೆ. ಇದು ಟ್ರಂಪ್ ಅವರನ್ನ ವಿಪರೀತ ಒತ್ತಡಕ್ಕೂ ಕೂಡ ಈಡು ಮಾಡಿದೆ. ಅಮೆರಿಕದಲ್ಲಿ ಟ್ರಂಪ್ ಅಧಿಕಾರಕ್ಕೆ ಬಂದ ತಕ್ಷಣ ಎಲ್ಲಾ ದೇಶಗಳ ಮೇಲೆ ಮನಸ್ಸಿಗೆ ಬಂದಂತೆ ಟ್ಯಾರಿಫ್ ಹಾಕಿದ್ರಲ್ಲ, ಆ ಸಂದರ್ಭದಲ್ಲಿ ಟ್ರಂಪ್ ಏನ್ ಮಾಡಿದ್ರು ಗೊತ್ತಾ? ಅಮೆರಿಕದ ಸಂವಿಧಾನದಲ್ಲಿರುವಂತಹ ಒಂದು ಕಾನೂನನ್ನು ಬಳಸ್ಕೊಂಡ್ರು. ಆ ಕಾನೂನು ಯಾವುದು ಕೇಳಿದ್ರೆ 1977ರ ಎಮರ್ಜೆನ್ಸಿ ಲಾ. ಅದನ್ನ ಇಂಟರ್ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿಕ್ ಪವರ್ಸ್ ಆಕ್ಟ್ ಅಂತ ಕರೆಯಲಾಗುತ್ತೆ. ಈ ಲಾ ಇದೆಯಲ್ಲ, ಇದು ಅಮೆರಿಕದ ಅಧ್ಯಕ್ಷನಿಗೆ ಒಂದು ವಿಶೇಷವಾದಂತಹ ಅಧಿಕಾರವನ್ನ ಕೊಡುತ್ತೆ. ಇಲ್ಲದೆ ಹೋದ್ರೆ ಅಧ್ಯಕ್ಷ ಏಕಪಕ್ಷೀಯವಾಗಿ ಇಂತಹ ನಿರ್ಧಾರವನ್ನು ಕೈಗೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಒಂದು ಎಕ್ಸಿಕ್ಯೂಟಿವ್ ಆರ್ಡರ್ಗೆ ಸಹಿ ಮಾಡುವ ಮೂಲಕ ಇಂತಹ ಕಾನೂನನ್ನು ಜಾರಿಗೆ ತರೋದಕ್ಕೆ ಸಾಧ್ಯ ಇಲ್ಲ. ಈಗ ಭಾರತದ ಮೇಲೆ 50% ಟ್ಯಾರಿಫ್ ವಿಧಿಸೋದಾಗಿರಬಹುದು, ಚೈನಾದ ಮೇಲೆ 25%, ನಾಳೆ 50%, ನಾಡಿದ್ದು 100% ಈ ರೀತಿಯಾಗಿ ಘೋಷಣೆ ಮಾಡೋದಿರಬಹುದು. ಇದೆಲ್ಲ ಅಧ್ಯಕ್ಷನಿಂದ ಸಾಧ್ಯ ಆಗೋದಿಲ್ಲ. ಇಂತಹ ಕಾನೂನನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅಮೆರಿಕದ ಶಾಸಕಾಂಗವನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಬೇಕಾಗತ್ತೆ. ಅಮೆರಿಕದ ಸಂಸತ್ನಲ್ಲಿ ಅದು ಚರ್ಚೆ ಆಗಬೇಕಾಗತ್ತೆ. ಆದ್ರೆ ಟ್ರಂಪ್ ಏನ್ ಮಾಡಿದ್ರು ಅಂತಂದ್ರೆ
1977ರ ಎಮರ್ಜೆನ್ಸಿ ಲಾವನ್ನು ಬಳಸಿಕೊಂಡು ತಾನೇ ಸರ್ವಾಧಿಕಾರಿಯಂತೆ ಎಲ್ಲಾ ದೇಶಗಳ ಮೇಲೆ ಟ್ಯಾರಿಫ್ಗಳನ್ನು ವಿಧಿಸೋದಕ್ಕೆ ಶುರು ಮಾಡಿದ್ರು. ಇದು ಅಮೆರಿಕದ ಸಂಸತ್ನಲ್ಲಿ ಚರ್ಚೆಯೂ ಆಗ್ತಾ ಇಲ್ಲ, ಬಹುಮತದೊಂದಿಗೆ ಇದು ಪಾಸ್ ಕೂಡ ಆಗ್ತಾ ಇಲ್ಲ. ಈಗ ಈ ವಿಚಾರವನ್ನ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲಿ ಪ್ರಶ್ನಿಸಲಾಗಿದೆ. ಟ್ರಂಪ್ ಅವರಿಗೆ ನಿಜವಾಗ್ಲೂ 1977ರ ಆಕ್ಟ್ ಅಡಿಯಲ್ಲಿ ಈ ರೀತಿಯಾಗಿ ಟ್ಯಾರಿಫ್ ಅನ್ನು ಘೋಷಿಸೋದಕ್ಕೆ ಅಧಿಕಾರ ಇದೆಯಾ ಹೀಗಂತ ಪ್ರಶ್ನೆ ಮಾಡಲಾಗಿದೆ. ಸುಪ್ರೀಂ ಕೋರ್ಟ್ ಈಗ ಇದನ್ನು ಪರಿಶೀಲಿಸ್ತಾ ಇದೆ. ಸರ್ಕಾರದ ಪರವಾದಂತಹ ವಾದ ಏನು, ಯಾಕೋಸ್ಕರವಾಗಿ ನೀವು ಟ್ಯಾರಿಫ್ ವಿಧಿಸ್ತಾ ಇದ್ದೀರಾ, ಅಂತಹ ಎಮರ್ಜೆನ್ಸಿ ಏನಿದೆ, ಎಲ್ಲವುದನ್ನು ಅಮೆರಿಕದ ಸುಪ್ರೀಂ ಕೋರ್ಟ್ ಪರಿಶೀಲನೆ ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಟ್ರಂಪ್ ಬಳಿಯಲ್ಲಿ ಒಂದು ಪ್ರಾಪರ್ ಆದಂತಹ ಉತ್ತರ ಇಲ್ಲ, ನಾವು ಯಾಕೆ ಟ್ಯಾರಿಫ್ ಹಾಕ್ತಾ ಇದ್ದೀವಿ ಅಂತ. ಅವರು ಕೊಡ್ತಾ ಇರುವಂತಹ ಉತ್ತರ ತೀರಾ ಬಾಲಿಶತನದಿಂದ ಕೂಡಿದೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಅಮೆರಿಕದ ಟ್ರಂಪ್ ಸರ್ಕಾರದ ಮಿನಿಸ್ಟರ್ಗಳು ಏನು ವಾದ ಮಾಡ್ತಾ ಇದ್ದಾರೆ ಗೊತ್ತಾ, ಇವತ್ತು ಟ್ಯಾರಿಫ್ ಅನ್ನುವಂಥದ್ದು ನಮಗೆ ದೊಡ್ಡ ಅಸ್ತ್ರ ಇದ್ದಂತೆ, ನಮ್ಮ ವಿದೇಶಾಂಗ ನೀತಿಯಲ್ಲಿ ಇದು ಪ್ರಮುಖ ಪಾತ್ರವನ್ನು ನಿರ್ವಹಿಸುತ್ತೆ. ಉದಾಹರಣೆಗೆ ಹೇಳಬೇಕು ಅಂತಂದರೆ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಘನಘೋರ ಯುದ್ಧ ಆಗ್ತಾ ಇತ್ತು. ಅದು ಅಣ್ವಸ್ತ್ರದ ಯುದ್ಧವಾಗಿ ಪರಿವರ್ತನೆ ಆಗುವಂಥ ಸಾಧ್ಯತೆಯೂ ಕೂಡ ಇತ್ತು. ಆ ಸಂದರ್ಭದಲ್ಲಿ ಟ್ರಂಪ್ ಅವರು ತನ್ನ ಟ್ಯಾರಿಫ್ ಅಸ್ತ್ರವನ್ನು ಬಳಸಿಕೊಂಡು ಯುದ್ಧವನ್ನು ನಿಲ್ಲಿಸಿದ್ದಾರೆ. ನಾವು ಟ್ಯಾರಿಫ್ ಅಸ್ತ್ರವನ್ನು ಬಳಸ್ತಿದ್ದ ಹಾಗೆ 24 ಗಂಟೆಯಲ್ಲಿ ಯುದ್ಧ ನಿಂತು ಹೋಯಿತು. ಇಷ್ಟು ಮಾತ್ರ ಅಲ್ಲ, ಭಾರತ ರಷ್ಯಾದಿಂದ ದೊಡ್ಡ ಪ್ರಮಾಣದಲ್ಲಿ ತೈಲವನ್ನು ಖರೀದಿ ಮಾಡ್ತಾ ಇತ್ತು. ಇದರಿಂದಾಗಿ ಉಕ್ರೇನ್ನ ಯುದ್ಧಕ್ಕೆ ಹಣದ ಹರಿವಾಗ್ತಾ ಇತ್ತು. ಆದರೆ ನಾವು ಟ್ಯಾರಿಫ್ ಬಳಸಿದ್ರಿಂದಾಗಿ ಈಗ ಭಾರತ ರಷ್ಯಾದಿಂದ ಆಯಿಲ್ ಅನ್ನು ಖರೀದಿ ಮಾಡ್ತಾ ಇಲ್ಲ. ಇಂತಹ ವಾದವನ್ನು ಅಮೆರಿಕದ ಮಿನಿಸ್ಟರ್ಗಳು ಮೀಡಿಯಾದ ಮುಂದೆಯೂ ಹೇಳ್ತಾ ಇದ್ದಾರೆ, ಕೋರ್ಟ್ನಲ್ಲೂ ಕೂಡ ಇದನ್ನೇ ಹೇಳಿದ್ದಾರೆ. ಇದೊಂದು ಅಸಂಬದ್ಧ ವಾದ ಅನ್ನೋದರಲ್ಲಿ ಯಾವುದಾದ್ರೂ ಡೌಟ್ ಇದೆಯಾ? ಈಗಾಗಲೇ ಭಾರತ ಸರ್ಕಾರ ಅನೇಕ ಬಾರಿ ಹೇಳಿದೆ, ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಯುದ್ಧವನ್ನು ಅಮೆರಿಕ ನಿಲ್ಲಿಸಿಲ್ಲ. ಟ್ರಂಪ್ ಅವರ ಟ್ಯಾರಿಫ್ ಒತ್ತಡಕ್ಕೆ ಮಣಿದು ನಾವು ಯುದ್ಧವನ್ನು ನಿಲ್ಲಿಸಿಲ್ಲ. ಪಾಕಿಸ್ತಾನ ಯುದ್ಧ ವಿರಾಮಕ್ಕೆ ಬೇಡಿಕೆಯನ್ನು ಸಲ್ಲಿಸಿತು, ನಾವು ಯುದ್ಧ ನಿಲ್ಲಿಸಿದ್ದೀವಿ ಅಷ್ಟೇ ಅಂತ ಸ್ಪಷ್ಟನೆ ಕೊಟ್ಟಾಗಿದೆ. ಅದನ್ನು ಬಿಟ್ಟುಬಿಡಿ, ಟ್ರಂಪ್ ಅವರು ಇದುವರೆಗೆ 60-70 ಬಾರಿ ಅದನ್ನು ಹೇಳ್ಕೊಂಡಿದ್ದಾರೆ. ಅದೂ ಅಲ್ಲದೆ ಟ್ರಂಪ್ ಅವರ ಲೇಟೆಸ್ಟ್ ಸ್ಟೇಟ್ಮೆಂಟ್ ಏನು ಗೊತ್ತಾ, ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಆಯ್ತಲ್ಲ, ಆ ಸಂದರ್ಭದಲ್ಲಿ 8 ಜೆಟ್ಗಳನ್ನು ಹೊಡೆದು ಹಾಕಲಾಗಿದೆ ಅಂತ. ಪಾಕಿಸ್ತಾನ ಮೊದಲಿಗೆ 4 ಹೇಳಿತ್ತು, ಅನಂತರ 5 ಆಯಿತು, 6 ಆಯಿತು. ಅನಂತರ ಶಹಬಾಜ್ ಶರೀಫ್ ಅಮೆರಿಕ ಪ್ರವಾಸ ಕೈಗೊಂಡಂತಹ ಸಂದರ್ಭದಲ್ಲಿ 7ಕ್ಕೆ ಏರಿಕೆ ಆಗಿತ್ತು. ಈಗ ಟ್ರಂಪ್ ಹೇಳ್ತಾ ಇದ್ದಾರೆ 8 ಅಂತ. ಅಂದರೆ ಯುದ್ಧ ನಿಂತ ಮೇಲೂ ಕೂಡ ಈ ಜೆಟ್ಗಳನ್ನು ಹೊಡೆದು ಹಾಕುವಂಥ ಸಂಖ್ಯೆ ಅದು ಹೇಗೆ ಏರ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಟ್ರಂಪ್ ಈ ರೀತಿಯ ಕ್ಲೈಮ್ ಮಾಡ್ತಲೇ ಇದ್ದಾರೆ. ಅದೇ ಇನ್ನೊಂದು ವಿಚಾರವನ್ನು ಗಮನಿಸಿ, ನಾವು ಟ್ಯಾರಿಫ್ ಹಾಕಿದ್ರಿಂದಾಗಿ ರಷ್ಯಾದಿಂದ ಭಾರತ ಆಯಿಲ್ ಖರೀದಿಯನ್ನು ನಿಲ್ಲಿಸಿದೆ ಅಂತ ಅಮೆರಿಕ ಈಗ ಕ್ಲೈಮ್ ಮಾಡ್ತಾ ಇದೆ. ಹಾಗಾದ್ರೆ ಟ್ರಂಪ್ ಸರ್ಕಾರ ಯಾಕೆ ಭಾರತಕ್ಕೆ ವಿಧಿಸಿದಂತಹ 25% ಹೆಚ್ಚುವರಿ ಟ್ಯಾರಿಫ್ ಅನ್ನ ಇನ್ನೂ ಕೂಡ ರದ್ದು ಮಾಡಿಲ್ಲ? ಅವರೇ ಹೇಳ್ತಾ ಇದಾರಲ್ವಾ, ನಾವು ಟ್ಯಾರಿಫ್ ವಿಧಿಸಿದ ಕಾರಣದಿಂದಾಗಿ ಭಾರತ ರಷ್ಯಾದಿಂದ ತೈಲ ಖರೀದಿಸ್ತಿಲ್ಲ ಅಂತ. ಮತ್ತೆ ಯಾಕೆ ಈಗಲೂ ಕೂಡ 25% ಹೆಚ್ಚುವರಿ ಟ್ಯಾರಿಫ್ ಅನ್ನು ಭಾರತದ ಸರಕುಗಳ ಮೇಲೆ ಹಾಕ್ತಾ ಇದ್ದೀರಿ? ಅಂದ್ರೆ ಟ್ರಂಪ್ ಅವರ ಈ ತಳಬುಡ ಇಲ್ಲದಂತಹ ವಾದ ಈಗ ಅಮೆರಿಕದ ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಮುಂದುವರೆದಿದೆ. ಆದರೆ ಅಮೆರಿಕದ ಸುಪ್ರೀಂ ಕೋರ್ಟ್ನ ಆರಂಭಿಕ ಅಬ್ಸರ್ವೇಷನ್ಗಳನ್ನು ನೋಡಿದ್ದೇ ಆದರೆ ಟ್ರಂಪ್ಗೆ ಹಿನ್ನಡೆ ಆಗುವಂಥ ಸಾಧ್ಯತೆಗಳು ಎದ್ದು ಕಾಣ್ತಾ ಇದೆ. ಅಮೆರಿಕದ ಸುಪ್ರೀಂ ಕೋರ್ಟ್ ಅಷ್ಟು ಈಸಿಯಾಗಿ ಕನ್ವಿನ್ಸ್ ಆಗ್ತಾ ಇಲ್ಲ. ಯಾಕೆ ಕನ್ವಿನ್ಸ್ ಆಗ್ತಾ ಇಲ್ಲ ಅಂತಂದರೆ ಅದಕ್ಕೂ ಕೂಡ ಕಾರಣ ಇದೆ. ಟ್ರಂಪ್ ಹೀಗೆ ಮನಸ್ಸಿಗೆ ಬಂದಂತೆ ಟ್ಯಾರಿಫ್ ಹಾಕಿದ ಕಾರಣದಿಂದಾಗಿ ಅಮೆರಿಕದ ಜನರು ವಿಪರೀತವಾಗಿ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಈಗಾಗಲೇ ಅಮೆರಿಕದಲ್ಲಿ ಬೆಲೆ ಏರಿಕೆ ಮಿತಿ ಮೀರಿ ಹೋಗ್ಬಿಟ್ಟಿದೆ. ಆದರೆ ಟ್ರಂಪ್ ಸರ್ಕಾರ ಏನು ಮಾಡ್ತಾ ಇದೆ ಗೊತ್ತಾ, ಸುಳ್ಳು ಡೇಟಾಗಳನ್ನು ರಿಲೀಸ್ ಮಾಡ್ತಾ ಇದೆ. ಟ್ರಂಪ್ ಕೇವಲ ಬಾಯಲ್ಲಿ ಮಾತ್ರ ಸುಳ್ಳು ಹೇಳೋದಿಲ್ಲ, ತನ್ನ ಸರ್ಕಾರ ಬಿಡುಗಡೆ ಮಾಡುವಂತಹ ಅಂಕಿ ಅಂಶಗಳಲ್ಲೂ ಕೂಡ ಸುಳ್ಳನ್ನು ಹೇಳ್ತಾ ಇದ್ದಾರೆ. ಅಮೆರಿಕದಲ್ಲಿ ಕೇವಲ 3.5% ಮಾತ್ರ ಇನ್ಫ್ಲೇಷನ್ ಇದೆ ಅಂತ. ಇದನ್ನ ರಿಪಬ್ಲಿಕನ್ ಪಕ್ಷದವರೇ ಒಪ್ತಾ ಇಲ್ಲ. ಬೆಲೆ ಏರಿಕೆ ಈಗಲೂ ಕೂಡ ಅಮೆರಿಕದಲ್ಲಿದೆ, ಈ ಹಿಂದೆಂದಿಗಿಂತಲೂ ಜಾಸ್ತಿ ಇದೆ. ಮಾರುಕಟ್ಟೆಗೆ ಹೋಗಿ ಪರ್ಚೇಸ್ ಮಾಡೋದಕ್ಕೆ ಹೋದ್ರೆ ಕಣ್ಣಲ್ಲಿ ನೀರು ಬರುತ್ತೆ ಅಂತ ಹೇಳಿ ರಿಪಬ್ಲಿಕನ್ ಪಕ್ಷದವರೇ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ ಹಾಕ್ತಾ ಇದ್ದಾರೆ. ಇಷ್ಟೆಲ್ಲ ಟ್ಯಾರಿಫ್ ಏರಿಸಿದ್ರೂ ಕೂಡ ಟ್ರಂಪ್ ಸರ್ಕಾರ ಏನು ಕ್ಲೈಮ್ ಮಾಡ್ತಾ ಇದೆ, ಅಮೆರಿಕದಲ್ಲಿ ಇನ್ಫ್ಲೇಷನ್ ಹತೋಟಿಯಲ್ಲಿದೆ, ಕಡಿಮೆ ಆಗಿದೆ, ಬೈಡನ್ ಸರ್ಕಾರಕ್ಕಿಂತ ನಾವು ಕಡಿಮೆ ಮಾಡಿಬಿಟ್ಟಿದ್ದೀವಿ ಅಂತ ಕ್ಲೈಮ್ ಮಾಡ್ತಾ ಇದ್ದಾರೆ. ಇದೇ ಕಾರಣದಿಂದ ಟ್ರಂಪ್ ಟ್ಯಾರಿಫ್ ವಿಚಾರದಲ್ಲಿ ಕೊಡ್ತಾ ಇರುವಂತಹ ಜಸ್ಟಿಫಿಕೇಶನ್ ಅನ್ನ ಸುಪ್ರೀಂ ಕೋರ್ಟ್ ಕೇಳಿಸ್ಕೊಳ್ಳೋದಕ್ಕೆ ತಯಾರಿದ್ದಂತೆ ಕಂಡು ಬರ್ತಾ ಇಲ್ಲ. ಮಿತ್ರರೇ, ಟ್ರಂಪ್ಗೆ ಇದರ ಸುಳಿವು ಈಗಾಗಲೇ ಸಿಕ್ಕಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಟ್ರಂಪ್ ಪರೋಕ್ಷವಾಗಿ ಸುಪ್ರೀಂ ಕೋರ್ಟ್ಗೆ ಬೆದರಿಸೋದಕ್ಕೆ ಶುರು ಮಾಡಿದ್ದಾರೆ. ಟ್ರಂಪ್ ಈ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಒಂದು ವೇಳೆ ಟ್ಯಾರಿಫ್ ಏನಾದರೂ ಇಲ್ಲದೆ ಹೋದ್ರೆ ಅಮೆರಿಕಕ್ಕೆ ಭಾರಿ ದೊಡ್ಡ ನಷ್ಟ ಆಗುತ್ತೆ. ನಾವು ಬಿಲಿಯನ್ಸ್ನಲ್ಲ ಟ್ರಿಲಿಯನ್ ಗಟ್ಟಲೆ ಡಾಲರ್ ಹಣವನ್ನು ಗಳಿಸ್ತಾ ಇದ್ದೀವಿ. ಹೀಗಾಗಿ ಅಮೆರಿಕದ ಸುಪ್ರೀಂ ಕೋರ್ಟ್ ಇದನ್ನು ಪರಿಗಣಿಸಬೇಕು. ನಾವು ಈ ಕೇಸನ್ನು ಗೆದ್ದೇ ಗೆಲ್ತೀವಿ ಅಂತ ಟ್ರಂಪ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದಕ್ಕೆ ಮುಂದುವರೆದು ಇನ್ನೊಂದು ಮಾತನ್ನು ಕೂಡ ಅವರು ಆಡ್ ಮಾಡಿದ್ದಾರೆ. ಅದೇನು ಕೇಳಿದ್ರೆ, ನಾವು ಈ ಟ್ಯಾರಿಫ್ನ ಭಾಗವಾಗಿಯೇ ಈಗಾಗಲೇ ಯುರೋಪಿಯನ್ ಯೂನಿಯನ್ ನಿಂದ $950 ಬಿಲಿಯನ್, ಹಾಗೆ ಜಪಾನ್ನಿಂದ $650 ಬಿಲಿಯನ್, ಜೊತೆಗೆ ಸೌತ್ ಕೊರಿಯಾದಿಂದ $350 ಬಿಲಿಯನ್ ಹಣವನ್ನು ಗಳಿಸ್ಬಿಟ್ಟಿದೀವಿ. ಒಂದು ವೇಳೆ ಟ್ಯಾರಿಫ್ ರದ್ದಾಗಿದ್ದೆ ಆದ್ರೆ ಇದನ್ನೆಲ್ಲ ನಾವು ರೀಫಂಡ್ ಮಾಡಬೇಕಾಗತ್ತೆ. ಆಗಿನ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದ್ರ ಅರಿವಿದೆ ಅಲ್ವಾ? ಹೀಗಂತ ಟ್ರಂಪ್ ಒಂದು ಪ್ರಶ್ನೆ ಮಾಡಿದ್ದಾರೆ. ಮಿತ್ರರೇ, ಟ್ರಂಪ್ ಅವರು ಯಾವ ಲಾಜಿಕ್ನಲ್ಲಿ ಈ ಪ್ರಶ್ನೆಯನ್ನ ಎತ್ತಿದಾರೋ ನನಗಂತೂ ಗೊತ್ತಿಲ್ಲ. ಈಗ ಟ್ರಂಪ್ ಹೇಳ್ತಾ ಇದ್ದಾರಲ್ಲ, ಟ್ರೇಡ್ ಡೀಲ್ನ ಭಾಗವಾಗಿ ನಾವು ಯುರೋಪಿಯನ್ ಯೂನಿಯನ್ನಿಂದ $950 ಬಿಲಿಯನ್, ಜಪಾನ್ನಿಂದ $650 ಬಿಲಿಯನ್, ಹಾಗೆ ಸೌತ್ ಕೊರಿಯಾದಿಂದ $350 ಬಿಲಿಯನ್ ಹಣವನ್ನು ಪಡೆದುಕೊಂಡು ಬಿಟ್ಟಿದ್ದೀವಿ, ರದ್ದಾದರೂ ವಾಪಸ್ ಕೊಡಬೇಕಾಗತ್ತೆ ಅಂತ.
ಅವ್ರು ಯಾಕೆ ಅಮೆರಿಕಾಗೆ ಹಣ ಕೊಡ್ತಾರೆ? ಈಗ ಟ್ರಂಪ್ ಭಾರತದ ಸರಕುಗಳಿಗೆ 50% ಟ್ಯಾರಿಫ್ ಹಾಕಿದ್ರೆ ಭಾರತ ಏನು ಅದನ್ನ ಪೇ ಮಾಡೋದಿಲ್ಲ. ಪೇ ಮಾಡೋದು ಯಾರು ಕೇಳಿದ್ರೆ ಅಮೆರಿಕದ ಜನ. ಅಮೆರಿಕದ ಸರ್ಕಾರಕ್ಕೆ ಟ್ಯಾರಿಫ್ ನಿಂದ ಬರುವ ಹಣ ಅಮೆರಿಕದ ಜನರದ್ದೇ ಹೊರತು ಭಾರತದ್ದು ಅಲ್ಲ, ಜಪಾನ್ನದ್ದು ಅಲ್ಲ, ಅಥವಾ ಯುರೋಪಿಯನ್ ಯೂನಿಯನ್ದು ಕೂಡ ಅಲ್ಲ. ಅಂದ್ರೆ ಅಮೆರಿಕದ ಕೋರ್ಟ್ನಲ್ಲಿ ಎಷ್ಟು ದೊಡ್ಡ ಜಡ್ಜ್ಗಳಿದ್ದಾರೆ ಅಂತ ಟ್ರಂಪ್ ಏನಾದರೂ ಭಾವಿಸಿದಾರಾ? ನಾನು ಈ ರೀತಿಯ ಕತೆ ಹೇಳಿಬಿಟ್ರೆ ನಂಬು ಬಿಡ್ತಾರೆ, ಈ ಟ್ಯಾರಿಫ್ ಅನ್ನ ರದ್ದು ಮಾಡೋದಕ್ಕೆ ಹಿಂಜರಿತಾರೆ ಅಂತ. ಅಂದ್ರೆ ಟ್ರಂಪ್ ಅವರು ಈ ರೀತಿಯ ಮೂರ್ಖವಾದವನ್ನ ಎಲ್ಲಾ ಕಡೆ ಮುಂದುವರಿಸ್ತಾ ಇದ್ದಾರೆ. ಅಮೆರಿಕದ ಕತೆ ಏನಾದರೂ ಆಗಲಿ ಬಿಟ್ಬಿಡಿ, ಇದರಿಂದ ಭಾರತಕ್ಕೆ ಏನು ಲಾಭ? ಇದನ್ನ ನೋಡೋದಾದ್ರೆ ಈಗ ಮಿತ್ರರೇ, ಭಾರತ ಇಷ್ಟು ದಿನ ಕಾದು ನೋಡುವ ತಂತ್ರವನ್ನೇ ಅನುಸರಿಸಿದೆ. ನಮ್ಮ ಕಾಮರ್ಸ್ ಮಿನಿಸ್ಟರ್ ಏನು ಹೇಳ್ತಾ ಇದ್ರು, ನಾವು ಯಾವುದೇ ಒತ್ತಡಕ್ಕೆ ಒಳಗಾಗಿ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ಳೋದಿಲ್ಲ. ಮಾತುಕತೆ ನಡೀತಾ ಇದೆ, ನಮಗೇನಷ್ಟು ಆತುರತೆ ಇಲ್ಲ, 1-2 ತಿಂಗಳು ಲೇಟ್ ಆಗಲಿ, ನಾವು ಕಾಯ್ತೀವಿ. ಬಟ್ ಭಾರತದ ಹಿತಾಸಕ್ತಿಗೆ ವಿರುದ್ಧವಾಗಿ ನಾವು ಯಾವುದೇ ಟ್ರೇಡ್ ಡೀಲ್ಗೆ ಸಹಿ ಹಾಕೋದಿಲ್ಲ ಅಂತ ಭಾರತ ಬಹಳ ಸ್ಪಷ್ಟವಾಗಿ ಅಮೆರಿಕಾಗೆ ಮೆಸೇಜ್ ಪಾಸ್ ಮಾಡಿತ್ತು. ಜೊತೆಗೆ ಈ ಟ್ರೇಡ್ ಡೀಲ್ಗೆ ನಾವು ಟ್ಯಾರಿಫ್ಗೆ ಹೆದರ್ಕೊಂಡು ಸಹಿ ಹಾಕೋದಿಲ್ಲ ಅನ್ನುವಂಥ ಸಂದೇಶವನ್ನ ಕೂಡ ಭಾರತ ಕೊಟ್ಟಿತ್ತು. ಅಂದ್ರೆ ಅಮೆರಿಕದ ದೃಷ್ಟಿಯಿಂದ ಹೇಳೋದಾದ್ರೆ ಭಾರತ 100% ಮೊಂಡುತನವನ್ನೇ ಪ್ರದರ್ಶನ ಮಾಡಿದೆ. ನೀವು ನಮ್ಮ ಎಕ್ಸ್ಪೋರ್ಟ್ಗೆ ಡ್ಯಾಮೇಜ್ ಮಾಡ್ತೀರಾ, ನಾವು ಬದಲಿ ಮಾರುಕಟ್ಟೆಯನ್ನು ಹುಡುಕೊಡ್ತೀವಿ, ನಾವು ಇನ್ಯಾರ್ದೋ ಜೊತೆಗೆ ಟ್ರೇಡ್ ಡೀಲ್ ಅನ್ನ ಮಾಡ್ಕೊಳ್ತೀವಿ. ಈ ಧೋರಣೆಯಲ್ಲಿ ಭಾರತ ಇತ್ತು. ಮಿತ್ರರೇ, ಅದನ್ನ ನೋಡಿದಂತಹ ಸಂದರ್ಭದಲ್ಲಿ ನನಗೇನು ಅನಿಸ್ತಾ ಇತ್ತು ಅಂತಂದ್ರೆ, ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ? ಭಾರತ ಹಾಗಾದ್ರೆ ಅಮೆರಿಕದೊಂದಿಗೆ ಟ್ರೇಡ್ ಡೀಲ್ ಅನ್ನೇ ಮಾಡ್ಕೊಳ್ಳೋದಿಲ್ವಾ? ಇದೇ ಹಠವನ್ನ ಎಷ್ಟು ದಿನ ನಾವು ಮುಂದುವರಿಸೋದಕ್ಕೆ ಸಾಧ್ಯ ಆಗುತ್ತೆ? ಇದು ನಮ್ಮ ಗ್ರೋತ್ ರೇಟ್ಗೆ ಹೊಡೆತ ಕೊಡೋದಿಲ್ವಾ? ಈ ಎಲ್ಲ ಪ್ರಶ್ನೆಗಳು ನನಗೂ ಕೂಡ ಬರ್ತಾ ಇತ್ತು. ಆದ್ರೆ ಈಗ ಭಾರತ ಸುಮ್ಮನೆ ಇದ್ದಿದ್ದೇ ಒಳ್ಳೆಯದಾ? ಯಾಕೆಂತಂದ್ರೆ ಅಮೆರಿಕದ ಕೋರ್ಟ್ನಲ್ಲಿ ಇದು ಟ್ರಯಲ್ ನಡೀತಾ ಇದೆ. ಇದು ಮೊದಲೇ ಭಾರತಕ್ಕೆ ಗೊತ್ತಿತ್ತಾ? ಇದೇ ಕಾರಣದಿಂದಾಗಿ ಭಾರತ ವೆಯ್ಟ್ ಮಾಡ್ತಿದ್ಯಾ? ಈ ಎಲ್ಲ ಪ್ರಶ್ನೆಗಳು ಈಗ ಮೂಡೋದಕ್ಕೆ ಶುರುವಾಗಿದೆ. ಅಂದ್ರೆ ಅಮೆರಿಕದ ಕೋರ್ಟ್ನಲ್ಲಿ ಇದು ಟ್ರಯಲ್ಗೆ ಬರುತ್ತೆ, ಟ್ರಂಪ್ ಅವರ ಟ್ಯಾರಿಫ್ ಅಲ್ಲಿ ಬಚಾವಾಗುವಂತಹದ್ದು ಕಷ್ಟ ಇದೆ. ಈ ಬಗ್ಗೆ ಏನಾದರೂ ಅಮೆರಿಕದ ಕಾನೂನು ಪಂಡಿತರ ಸಲಹೆಯನ್ನ ಭಾರತ ಪಡೆದುಕೊಂಡಿತ್ತಾ? ಭಾರತ ಅಷ್ಟೊಂದು ಗಟ್ಟಿಯಾಗಿ ಅಷ್ಟೊಂದು ಮಂಡುತನವನ್ನು ಪ್ರದರ್ಶನ ಮಾಡಿದ್ದನ್ನು ನೋಡಿದ್ರೆ ಈ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ. ನೀವೇ ಚಿಕ್ಕದಾಗಿ ಯೋಚನೆ ಮಾಡಿ, ಭಾರತ ಏನಾದರೂ ಈಗಾಗಲೇ ಅಮೆರಿಕದ ಒತ್ತಡಕ್ಕೆ ಮಣಿದು ಟ್ರೇಡ್ ಡೀಲ್ಗೆ ಸಹಿ ಹಾಕಿತ್ತು ಅಂತ ಭಾವಿಸಿ. ಅಂತಹ ಸಂದರ್ಭದಲ್ಲಿ ಅಮೆರಿಕದ ಸುಪ್ರೀಂ ಕೋರ್ಟ್ ಟ್ರಂಪ್ ವಿಧಿಸಿದಂತಹ ಟ್ಯಾರಿಫ್ ಇಲ್ಲೀಗಲ್, ಇದನ್ನು ನಾವು ಈ ತಕ್ಷಣಕ್ಕೆ ಕ್ಯಾನ್ಸಲ್ ಮಾಡ್ತಾ ಇದೀವಿ ಅಂತ ಆದೇಶ ಕೊಟ್ಟಿದ್ದೇ ಆದ್ರೆ ವಿನಾಕಾರಣ ನಾವು ಟ್ರಂಪ್ ಸರ್ಕಾರದ ಟ್ರ್ಯಾಪ್ಗೆ ಒಳಗಾಗ್ತಾ ಇದ್ವಿ. ನಾವು ಮಾಡಿಕೊಂಡಂತಹ ಟ್ರೇಡ್ ಡೀಲ್ ಅನ್ನ ಅನಿವಾರ್ಯವಾಗಿ ಮುಂದುವರಿಸಬೇಕಾಗ್ತಾ ಇತ್ತು. ಈಗ ಕಾದ್ ನೋಡಬಹುದಲ್ವಾ? ಒಂದು ಕಡೆ ಟ್ರೇಡ್ ಮಾತುಕತೆ ಅದರ ಪಾಡಿಗೆ ಅದು ನಡೀತಾ ಇರುತ್ತೆ, ಇನ್ನೊಂದು ಕಡೆ ಅಮೆರಿಕದ ಕೋರ್ಟ್ ನಲ್ಲಿ ಈ ಟ್ರಯಲ್ ಕೂಡ ಮುಂದುವರೆದಿರುತ್ತೆ. ಒಂದು ವೇಳೆ ಅಮೆರಿಕದ ಸುಪ್ರೀಂ ಕೋರ್ಟ್ ಈ ಟ್ಯಾರಿಫ್ ಅನ್ನ ರದ್ದು ಮಾಡಿದ್ದೇ ಆದ್ರೆ ಭಾರತಕ್ಕೆ ಅನಿರೀಕ್ಷಿತವಾಗಿ ಒಂದು ಜಾಕ್ ಪಾಟ್ ಹೊಡೆಯುತ್ತೆ. ಮಿತ್ರರೇ, ಇದು ಟ್ರಂಪ್ ಟ್ಯಾರಿಫ್ ವಿಚಾರದಲ್ಲಿ ಅಮೆರಿಕದಲ್ಲಿ ಆಗ್ತಿರುವಂತಹ ಲೇಟೆಸ್ಟ್ ಡೆವಲಪ್ಮೆಂಟ್ಗಳ ಕುರಿತಾಗಿ ಒಂದಿಷ್ಟು ಮಾಹಿತಿ. ಈ ವಿಚಾರವಾಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನು? ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಶನ್ಗಾಗಿ